ಸೊಂಡೂರಿನಲ್ಲಿ ಗೆದ್ದೀವಿ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ಇತ್ತು. ಆದರೆ ಸಿಗ್ಗಾಂವ್ ಗೆಲ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ ಇತ್ತು. ಆದರೆ ಅಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಕಾರ್ಯಕರ್ತರ ಒಗ್ಗಟ್ಟನ್ನು ಸಾಧಿಸಿ, ಜೊತೆಗೆ 16 ಜನ ಅಭ್ಯರ್ಥಿಗಳಿದ್ದರು. ಅವರೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾನು ಈ ಶ್ರೇಯಸ್ ಕೊಡಬೇಕು. 16 ಜನ ತಮ್ಮ ಮನಸ್ಸಿನಿಂದ ಸ್ವಯಂ ಪ್ರೇರಣೆಯಿಂದ ದುಡಿದು ಈ ಗೆಲುವಿಗೆ ನಾಂದಿ ಹಾಡಿದ್ದಾರೆ. ಈಗ ಆಡಳಿತ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ತಗೊಳ್ತಾ ಬಿಜೆಪಿಯ ಸಾಮೂಹಿಕ ನಾಯಕತ್ವದ ಕೊರತೆ ಉಂಟಾಯ್ತಾ ಅನ್ನಿಸ್ತಾ ಇದೆ. ಈ ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್ನಲ್ಲೂ ಇದೆ, ಬಿ ಜೆ ಪಿನಲ್ಲೂ ಇದೆ. ಆದರೆ ಬಿ ಜೆ ಪಿನಲ್ಲಿ ಸ್ವಾರ್ಥ ಇದೆ, ಕಾಂಗ್ರೆಸ್ನಲ್ಲಿ ನಿಸ್ವಾರ್ಥ ಇದೆ. ಸ್ವಾರ್ಥದಿಂದ ಬಿ ಜೆ ಪಿಯವರು ನಾಯಕರಾಗಬೇಕು ಅನ್ನೋ ಹುಮ್ಮಸ್ಸಿನಿಂದ ಎಲ್ಲರೂ ರಸ್ತೆ ಬದಿಗೆ ನಿಂತು ಜಗಾಡ್ತಾ ಇದ್ದಾರೆ. ಅದು ಅವ್ರ ಸೋಲಿಗೆ ಕಾರಣ ಕೂಡ ಇರ್ಬೋದು. ಸರ್, ವಕಫ್ ವರ್ಕೌಟ್ ಆಗಲಿಲ್ಲ. ವಕಫ್ ವಿಚಾರದಲ್ಲಿ ಕಾಂಗ್ರೆಸ್ ಈಗೂ ಕೂಡ ಸ್ಪಷ್ಟವಾದಂಥ ನಿಲುವು ಹೊಂದಿದೆ. ನಮ್ಮ ಮೀಡಿಯಾ ಜಮೀನು ಕಿತ್ಕೊಳ್ತಕ್ಕಂಥದ್ದಕ್ಕೆ ನಾವು ಯಾರೂ ಕೂಡ ಬೆಂಬಲ ಕೊಡೋದಿಲ್ಲ. ಒಬ್ಬ ಸಚಿವನಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಅದು ಚುನಾವಣೆಯಲ್ಲಿ ಚುನಾವಣೆ ಲಾಭ ಪಡ್ಕೊಳ್ಳಿಕ್ಕೆ ಬೊಮ್ಮಾಯಿಯವರು ಸ್ವತಃ ಮುಖ್ಯಮಂತ್ರಿಗಳಿದ್ರು. ಅವಾಗೇ ನೋಟಿಸ್ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಅವರೇ ತಡೆ ಹಿಡಿಬೋದಿತ್ತಲ್ಲ. ಹಾವೇರಿಯಲ್ಲೂ ಭಾಳ ಹೈ ರೇಟಿಂಗ್ ಸರ್, 2 ಗಲಾಟೆ ಆಯ್ತು. ನೋಡಿ, ನೀವು